ದೇವೇಗೌಡರಿಗೆ ರೈತರ ಚಿಂತೆ, ಕಾಂಗ್ರೆಸ್ನವ್ರಿಗೆ ಕುರ್ಚಿ ಚಿಂತೆ. ಇವರ ಕುರ್ಚಿಯಲ್ಲಿ ಇರೋದು ಒಂದು ಕುರ್ಚಿ, ಇಬ್ರು ಹೊಡೆದಾಡ್ತಾ ಇದ್ದಾರೆ ಈಗ. ನಾಕ ನೂಕ ನೂಕ ನಾಕ ಅಂತ. ಹಂಗಾಗಿ ಅವರು ಇವ್ರು ನೂಕ್ತಾ ಇದ್ದಾರೆ, ಇವ್ರು ನೂಕ್ತಾ ಇದ್ದಾರೆ. ಆದ್ರೆ ಇವತ್ತು ಹಾಗೆ ನಿಮ್ ರಮೇಶ್ ಕುಮಾರ್ ಕಾಂಗ್ರೆಸ್ ಬಂದ್ರೆ ಅಲ್ಲಿ ನಿಂತ್ಕೋತಾರೆ, ಬಿಜೆಪಿ ಬಂದ್ರೆ ಇಲ್ಲಿ ನಿಂತ್ಕೋತಾರೆ. అక్కడ వాడే ఇక్కడ వీడే. నా అన్న నువ్వు ఎక్కడ ఉన్నారా? ನನಗಿರೋ ಒಂದೇ ಆಸೆ, ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು, ಅದನ್ನ ನೋಡಬೇಕು. ಕರ್ನಾಟಕ ಆಳದ ಮೇಲೆ ಡೆಲ್ಲಿಗೂ ಹೋಗ್ತಾರೆ. ರಂಜಾನ್ ದಿವಸ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ನಾನು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನಕ್ಕಂಥದ್ರಲ್ಲಿ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನಕ್ಕಂಥದ್ರಲ್ಲಿ ಗೌಡ್ರು ಸಾಬ್ರು ಸೇರಾಯ್ತು. మావాడు రెడ్డివాడు సాయిబువాడు చేరుకున్నా. ನಾನು ఇంకేం కావాలా? కాంగ్రెస్ ಸರ್ಕಾರ ಇದ್ದಾಗ ಪರ್ಸೆಂಟೇಜ್ ತಗೊಂಡೇ ಇಲ್ವಾ? ದೇವೇಗೌಡರು ಒಂದೇ ಮಾತು, ನಮ್ಮ ನಾಡಿನ ರೈತ, ನಮ್ಮ ನಾಡಿನ ನೀರು, ನಮ್ಮ ನಾಡಿನ ಜಲ. ದೇವೇಗೌಡರಿಗೆ ರೈತರ ಚಿಂತೆ, ಕಾಂಗ್ರೆಸ್ನವ್ರಿಗೆ ಕುರ್ಚಿ ಚಿಂತೆ, ಕಾಂಗ್ರೆಸ್ನವ್ರಿಗೆ ಕುರ್ಚಿ ಚಿಂತೆ, ಕಾಂಗ್ರೆಸ್ನವ್ರಿಗೆ ಕುರ್ಚಿ ಚಿಂತೆ. ದೇವೇಗೌಡರಿಗೆ 4 ಪಂಚೆ 2 ಜುಬ್ಬ, 10 ಪೈಸಾ ದೇವೇಗೌಡ ತಿಂದಿದ್ದಾನೆ ಅಂತ ಯಾವನಾದ್ರೂ ಮಗ ಈ ರಾಜ್ಯದಲ್ಲಿ ಇದುವರೆಗೂ ಒಂದು ಮಾತನ್ನು ಹೇಳಿದಾರ? ನಾಳೆ ಸ್ವಾಮಿ ನೀವೆಲ್ಲಾದ್ರೂ ಒಂದು ಕಡೆ ನಿಂತ್ಕೊಳ್ಳಿ, ಅಲ್ಲೂ ಇಲ್ಲೂ ಇಲ್ಲೂ ಅಲ್ಲೂ. ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನಕ್ಕಂಥದ್ರಲ್ಲಿ ಹೊಸ್ತಲ್ಲ. ಕಾರಣ ನಮಗಿರೋ ಇಚ್ಛೆ ಏನು? ಇವತ್ತು ಜನತಾದಳ ಇದು ಯಾರ ಪಾರ್ಟಿ? ಇವತ್ತು ನೀವು ನೋಡಿದ್ರೆ ಒಂದೊಂದು ಪಾರ್ಟಿಯವರು ಒಂದೊಂದು ಮಾತಾಡ್ತಾರೆ. ದೇವೇಗೌಡರು ಒಂದೇ ಮಾತು, ನಮ್ಮ ನಾಡಿನ ರೈತ, ನಮ್ಮ ನಾಡಿನ ನೀರು, ನಮ್ಮ ನಾಡಿನ ಜಲ. ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗಿಗೆ ಚಂದ್ರೋದಯನ ಚಿಂತೆ. ದೇವೇಗೌಡರಿಗೆ ರೈತರ ಚಿಂತೆ, ಕಾಂಗ್ರೆಸ್ನವ್ರಿಗೆ ಕುರ್ಚಿ ಚಿಂತೆ. ಇವರ ಕುರ್ಚಿಯಲ್ಲಿ ಇರೋದು ಒಂದು ಕುರ್ಚಿ, ಇಬ್ರು ಹೊಡೆದಾಡ್ತಾ ಇದ್ದಾರೆ ಈಗ. ನಾಕ ನೂಕ ನೂಕ ನಾಕ ಅಂತ. ಹಂಗಾಗಿ ಅವರು ಇವ್ರು ನೂಕ್ತಾ ಇದ್ದಾರೆ, ಇವ್ರು ನೂಕ್ತಾ ಇದ್ದಾರೆ. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿದ್ರು, 5 ವರ್ಷದಲ್ಲಿ 3 ಲಕ್ಷ ಕೋಟಿ ಖರ್ಚು ಮಾಡಿ ನಮ್ಮ ನಾಡಿನ ಎಲ್ಲ ನೀರನ್ನ, ಒಂದೊಂದು ತೊಟ್ಟು ನೀರನ್ನು ನಾವು ಉಪಯೋಗಿಸ್ಕೋತೀವಿ. ಇದು ನಮ್ಮ ಸಂಕಲ್ಪ. ಅವ್ರು ಹೇಳ್ತಾರೆ ನಮಗೆ, ನೀವು ಬಿಜೆಪಿ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಣ್ಣ, ನೀವು ಬಿಜೆಪಿ ಚಿಕ್ಕದೊಡ್ಡಪ್ಪನ ಮಕ್ಕಳು, ಇವತ್ತು ಪರ್ಸೆಂಟೇಜ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನಾನು ನನ್ನ ಮೈಸೂರಲ್ಲಿ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರ್ಸೆಂಟೇಜ್ ತಗೊಂಡೇ ಇಲ್ವಾ? ದೇವೇಗೌಡರಿಗೆ 4 ಪಂಚೆ 2 ಜುಬ್ಬ, 10 ಪೈಸಾ ದೇವೇಗೌಡ ತಿಂದಿದ್ದಾನೆ ಅಂತ
ಯಾವನಾದ್ರೂ ಮಗ ಈ ರಾಜ್ಯದಲ್ಲಿ ಇದುವರೆಗೂ ಒಂದು ಮಾತನ್ನು ಹೇಳಿದಾರ? 70 ವರ್ಷದ ರಾಜಕಾರಣ. ಇದು ರೈತರ ಮಕ್ಕಳು. ಇವತ್ತು ಪ್ರತಿಯೊಬ್ಬರು ಹೌದು ದೇವೇಗೌಡರನ್ನ ನೋಡಿದ್ರೆ ಮೋದಿನೂ ಎತ್ತಿತ್ಕೋತಾರೆ. ಯಾಕೆ? ದೇವೇಗೌಡರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಮತ್ತು ಕಳಕಳೆ. 11 ತಿಂಗಳು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಒಬ್ಬ ರೈತನ ಮಗ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕರ್ನಾಟಕದ ಕೀರ್ತಿಯನ್ನ ಇವತ್ತು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಜನ, ಅದು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಮುಸಲ್ಮಾನರು, ಹಿಂದುಳಿದವರು, ದಲಿತರು, ಎರಡೂ ಪಾರ್ಟಿಯಿಂದ ಬೇಜಾರಾಗಿ JDS ಕಡೆ ನೋಡ್ತಾ ಇದ್ದಾರೆ. ಮೈ ಮರಿಬೇಡಿ. ನಮ್ಮ ಕಾರ್ಯಕರ್ತರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಅವ್ರ ಹತ್ರ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು, ಪಾಪದ ದುಡ್ಡಿದೆ, ದುಡ್ಡು ಹಂಚ್ತಾರೆ. ನಾವು ಜನರನ್ನ ವಿಶ್ವಾಸದಿಂದ, ಮನಸ್ಸಿನಿಂದ, ಇವತ್ತು ಈ ಜನ ಬಂದ ಜನನೇ ಹೊರತು ತಂದ ಜನ ಅಲ್ಲ. ಹಳ್ಳಿಯಿಂದ ಬಿಸಿಲಲ್ಲಿ ಮಧ್ಯಾಹ್ನ 3 ಗಂಟೆ ಆದ್ರೂ ನೀವು ಊಟ ಮಾಡಲಿಲ್ಲ. ನಿಮ್ಮ ಋಣ ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಿಕೆ ಮಾಡಿಕೊಟ್ರು ನಿಮ್ಮ ಋಣ ತೀರ್ಸಕ್ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅನ್ನಕ್ಕಂತ ಮಾತಾಡೋ ಸಂದರ್ಭ ಹೇಳ್ತೀವಿ. ನೀವು ವಿಶ್ವಾಸ ಇಟ್ಟು ಶ್ರೀಮಾನ್ ಕುಮಾರಸ್ವಾಮಿ ಅವ್ರ ಮೇಲೆ, ಜನತಾದಳದ ಮೇಲೆ, ಗೌಡ್ರ ಮೇಲೆ ಪತ್ರಿಕೆಯವ್ರು ಕೇಳಿದ್ರು, ಏನ್ ಜನತಾದಳ ಇದ್ದಕ್ಕಿದ್ದಂಗೆ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಮುನಿಯಪ್ಪ ಹೇಳಿದೆ, ఏం చేస్తున్నారు అన్న అక్కడ వచ్చేసి ఇక్కడికి అక్కడ వాళ్ళు లేదు ದಲಿತ ವಿರೋಧಿಗಳು. ನಾನು ಒಬ್ಬನೇ ಬಂದಿದ್ದು ಮುನಿಯಪ್ಪನ ಪರವಾಗಿ. ಅವಾಗ ಇವ್ರು ಯಾರು ಕಾಂಗ್ರೆಸ್ನವ್ರು ಬಂದಿರಲಿಲ್ಲ. ಕಾರಣ ಮುನಿಯಪ್ಪ ಒಬ್ಬ ದಲಿತ ಲೆಫ್ಟ್ ಹ್ಯಾಂಡ್ನವನು, ಅವನಿಗೆ ಕೈ ಬಿಡಬಾರ್ದು ಅಂತೇಳಿ ನಾನು ಪ್ರವಾಸ ಮಾಡಿದೆ. ಇವರೆಲ್ಲ ನನ್ನ ಮೇಲೆ ಸಿಕ್ತು. ರಮೇಶ್ ಕುಮಾರ್ ಅವರು ನಾಳಿದೆ, ಸ್ವಾಮಿ ನೀವೆಲ್ಲಾದ್ರೂ ಒಂದು ಕಡೆ ನಿಂತ್ಕೊಳ್ಳಿ, ಅಲ್ಲೂ ಇಲ್ಲೂ, ಇಲ್ಲೂ ಅಲ್ಲೂ. ನಿಮ್ ರಮೇಶ್ ಕುಮಾರ್ ಕಾಂಗ್ರೆಸ್ ಬಂದ್ರೆ ಅಲ್ಲಿ ನಿಂತ್ಕೋತಾರೆ, BJP ಬಂದ್ರೆ ಇಲ್ಲಿ ನಿಂತ್ಕೋತಾರೆ. అక్కడ వాడే ఇక్కడ వీడే. నా అన్న నువ్వు ఎక్కడ ఉన్నారా? ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.